ಸೊಲ್ಮೆಲಾನ್ ವೆಲ್ಕಮ್ ಟು ಯೂಟ್ಯೂಬ್ ಫ್ಯಾಮಿಲಿ ಕುಡ್ಲಾ ರಾಂಪೆ. ಧರ್ಮಸ್ಥಳದಲ್ಲಿ ಹೂತು ಹಾಕಿರುವಂತಹ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಕೂಡ ಸಿಗ್ತಾ ಇದೆ. ಒಂದು ದೊಡ್ಡ ಬೆಳವಣಿಗೆ ಆಗಿದೆ ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಿಕ್ಕಿಲ್ಲ. ಅಂತ ಹೇಳಿದ್ರೆ ನಿಮ್ಗೆಲ್ಲರಿಗೂ ಕೂಡ ಗೊತ್ತಿದೆ, SIT ಅವರು ಬೆಳ್ತಂಗಡಿ ಕೋರ್ಟ್ಗೆ ಕಂಪ್ಲೇಂಟ್ ರಿಪೋರ್ಟ್ ಅನ್ನು ಕೂಡ ಸಬ್ಮಿಟ್ ಮಾಡಿದ್ರು. ಇದನ್ನು ಯಾರಿಗೂ ಕೊಡಬಾರ್ದು ಅನ್ನುವಂಥ ವಿಚಾರದಲ್ಲೂ ಕೂಡ ಹೇಳಿದ್ರು. ಆದರೆ ಹಿರಿಯ ವಕೀಲರಾದಂತಹ ದೊರೆರಾಜುರವರು ಬ್ಯಾಂಗ್ಳೂರಿನಿಂದ ಬೆಳ್ತಂಗಡಿ ಕೋರ್ಟ್ಗೆ ಬಂದು ಆರ್ಗ್ಯುಮೆಂಟ್ ಮಾಡಿದ ನಂತರ ಬೆಳ್ತಂಗಡಿ ಕೋರ್ಟ್ ಕೂಡ ಒಪ್ಪಿಕೊಳ್ಳುತ್ತೆ, ಈ ವರದಿಯನ್ನು ನಿಮಗೆ ಕೊಡ್ತೀವಿ ಅನ್ನುವಂಥ ವಿಚಾರದಲ್ಲಿ. ನಂತರದಲ್ಲಿ ಜಯಂತ್ ಟಿ ಅವರಿಗೆ 1,000 ಪುಟಗಳ ವರದಿಯನ್ನು ಕೂಡ ಬೆಳ್ತಂಗಡಿ ಕೋರ್ಟ್ ಕೊಟ್ಟಿರುವಂಥದ್ದು ನಿಮ್ಗೆಲ್ರಿಗೂ ಕೂಡ ಗೊತ್ತಿದೆ. ಆ ವರದಿಯಲ್ಲಿ ಏನೇನೆಲ್ಲ ಇದೆ ಅನ್ನುವಂಥ ವಿಚಾರದಲ್ಲಿ ಒಂದಷ್ಟು ಮಾಧ್ಯಮಗಳಲ್ಲಿ ದೊರೆರಾಜರವರು ಎಕ್ಸ್ಪ್ಲೈನ್ ಮಾಡಿದ್ದಾರೆ. ಅಂತ ಹೇಳಿದ್ರೆ ಈವರೆಗೆ SIT ರಚನೆ ಆದ ನಂತರ ಏನೇನೆಲ್ಲ ತನಿಖೆ ಮಾಡಿದ್ರು, ಯಾರ್ಯಾರ ಹೇಳಿಕೆಯನ್ನೆಲ್ಲ ತಗೊಂಡ್ರು, ಎಷ್ಟು ಕಡೆಯಲ್ಲಿ ಬಾಡಿ ಸಿಕ್ಕಿದೆ ಅನ್ನುವಂಥ ವಿಚಾರದಲ್ಲಿ ಎಲ್ಲವನ್ನು ಬರೆದು 3,900 ಸಮಥಿಂಗ್ ಪೇಜ್ ಏನೋ ಮಾಡಿ SIT ರವರು ಬೆಳ್ತಂಗಡಿ ಕೋರ್ಟ್ಗೆ ಸಬ್ಮಿಟ್ ಮಾಡಿರುವಂಥ ಅದರಲ್ಲಿ ಬೇಕಾದಂತಹ ಡಾಕ್ಯುಮೆಂಟ್ಸ್ ಏನು ಇಂಪಾರ್ಟೆನ್ಸ್ ಇದೆ ಅದನ್ನು 1,000 ಪೇಜ್ ಇದ್ದು ಜಯಂತ್ ಟಿ ಅವರು ಕೂಡ ಕಲೆಕ್ಟ್ ಮಾಡಿದ್ದಾರೆ. ಅದರ ನಡುವೆ ಮತ್ತೊಂದು ಬೆಳವಣಿಗೆ ನಡೆದಿದೆ ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಿಕ್ಕಿಲ್ಲ. ಅಂತ ಹೇಳಿದ್ರೆ ಧರ್ಮಸ್ಥಳ ಕ್ಷೇತ್ರ ಸಂತ್ರಸ್ತ ಅನ್ನುವಂಥ ವಿಚಾರದಲ್ಲಿ ಮಧ್ಯಂತರ ಅರ್ಜಿಯನ್ನು ಕೂಡ ಸಲ್ಲಿಸಿದ್ದಾರೆ. ಇದಕ್ಕೆ ಶ್ರೀ ವಿ ನಾಗೇಶ್ ರವರು ಕೂಡ ವಾದವನ್ನು ಮಂಡಿಸಿರುವಂಥದ್ದು ನಿಮ್ಗೆಲ್ರಿಗೂ ಕೂಡ ಗೊತ್ತಿದೆ. ದರ್ಶನ್ ಪ್ರಕರಣದಲ್ಲಿ ದರ್ಶನ್ ಪರವಾಗಿ ಹೈಕೋರ್ಟ್ ಅಲ್ಲಿ ವಾದವನ್ನು ಮಂಡಿಸಿದಂತಹ ಸಿ ವಿ ನಾಗೇಶ್ ರವರು ಧರ್ಮಸ್ಥಳ ಸಂತ್ರಸ್ತ ಅನ್ನುವಂಥ ವಿಚಾರದಲ್ಲಿ ವಾದವನ್ನು ಕೂಡ ಮಂಡಿಸಿರುವಂಥದ್ದು ಬೆಳ್ತಂಗಡಿ ಕೋರ್ಟ್ ಅಲ್ಲಿ. ಅಂದ್ರೆ ಇಲ್ಲಿ ನಾವೆಲ್ಲರೂ ಕೂಡ ಅಬ್ಸರ್ವ್ ಮಾಡಬೇಕು, ಧರ್ಮಸ್ಥಳ ಸಂತ್ರಸ್ತ ಹೇಗೆ ಆಗುತ್ತೆ ಅನ್ನುವಂಥ ಪ್ರಶ್ನೆ ಕೂಡ ಮೂಡುವಂಥದ್ದು. ಯಾಕೆಂತ ಹೇಳಿದ್ರೆ ಧರ್ಮಸ್ಥಳದ ಮೇಲೆ ಪಿತೂರಿ ಏನು ನಡೆದಿಲ್ಲ, ಅದು SITಗೂ ಪ್ರೂವ್ ಆಗಿಲ್ಲ. ಫಾರಿನ್ ಫಂಡ್ ಏನು ಬರಲಿಲ್ಲ, ಅದು SITಗೂ ಏನು ಸಿಗಲಿಲ್ಲ. ಕಂಪ್ಲೇಂಟ್ ರಿಪೋರ್ಟ್ ಅಲ್ಲೂ ಧರ್ಮಸ್ಥಳ ಷಡ್ಯಂತ್ರ ಅನ್ನುವಂಥ ವಿಚಾರದಲ್ಲೂ ಏನೂ ಇಲ್ಲ. ಧರ್ಮಸ್ಥಳದ ಬಗ್ಗೆ, ಧರ್ಮಸ್ಥಳ ಕ್ಷೇತ್ರದ ಬಗ್ಗೆ ಷಡ್ಯಂತ್ರ ಮಾಡುವಂಥದ್ದು ಏನೂ ಕೂಡ ಸಿಗಲಿಲ್ಲ. ಸೊ ಹಾಗಿರ್ಬೇಕಾದ್ರೆ ಧರ್ಮಸ್ಥಳ ಅನ್ನುವಂಥದ್ದು, ಕ್ಷೇತ್ರ ಅನ್ನುವಂಥದ್ದು ಹೇಗೆ ಸಂತ್ರಸ್ತೆ ಆಗುತ್ತೆ ಅನ್ನುವಂಥ ಪ್ರಶ್ನೆ ಕೂಡ ಮೂಡುವಂಥದ್ದು. ಧರ್ಮಸ್ಥಳ ಗ್ರಾಮದಲ್ಲಿ ನಡೆದಂತಹ, ಧರ್ಮಸ್ಥಳದ ಸುತ್ತಮುತ್ತದಲ್ಲಿ ನಡೆದಂತಹ ಕಳೆದ 20 ವರ್ಷಗಳಿಂದ ಅತ್ಯಾಚಾರ, ಕೊಲೆ, ಅಸಹಜ ಸಾವು ನಡೆದಿದೆ. ಇದರ ತನಿಖೆ ಆಗಬೇಕು ಅನ್ನುವಂಥ ವಿಚಾರದಲ್ಲಿ SIT ರಚನೆ ಆಗಿರುವಂಥದ್ದು. ಆದರೆ SIT ಇದುವರೆಗೆ ಮಾಡಿರುವಂಥದ್ದು ಬರೀ ಬುರುಡೆಯನ್ನು ಹಿಡಿದುಕೊಂಡು ಬುರುಡೆಯ ಸುತ್ತವೇ ಹೋಗಿದೆ ಹೊರತು ಧರ್ಮಸ್ಥಳದ ಸುತ್ತಮುತ್ತ ಆದಂತಹ ಅತ್ಯಾಚಾರ, ಕೊಲೆ, ಅಸಹಜ ಸಾವಿನ ಬಗ್ಗೆ ಯಾವುದೇ ತನಿಖೆ ಆಗಲಿಲ್ಲ ಅನ್ನುವಂಥ ವಿಚಾರದಲ್ಲಿ ಒಂದಷ್ಟು ಜನ ಮಾತಾಡ್ತಾ ಕೂಡ ಇದ್ದಾರೆ. ಅದು ನೋಡಬೇಕು ಮುಂದೆ ಯಾವ ರೀತಿಯಾಗಿ ತನಿಖೆ ಮಾಡುತ್ತೆ ಅನ್ನುವಂಥ ವಿಚಾರದಲ್ಲಿ. ಇಲ್ಲಿ ನಾವು ಸ್ಪಷ್ಟವಾಗಿ ಗಮನಿಸಬೇಕು ಏನು ಅಂತ ಹೇಳಿದ್ರೆ, ನಿಜವಾಗ್ಲೂ ಸಂತ್ರಸ್ತೆ ಇಲ್ಲಿ ನ್ಯಾಯಾಲಯ. ಯಾಕೆಂತ ಹೇಳಿದ್ರೆ ಚಿನ್ನಯ್ಯ ನ್ಯಾಯಾಲಯದ ಎದುರುಗಡೆನೆ 183 ಸ್ಟೇಟ್ಮೆಂಟ್ ಕೊಡಬೇಕಾದ್ರೆ ಸುಳ್ಳು ಹೇಳಿದ್ದಾನೆ. ಹಾಗಾಗಿ ನ್ಯಾಯಾಲಯಕ್ಕೂ ಕೂಡ ಮೋಸ ಮಾಡಿದ್ದಾನೆ ಚಿನ್ನಯ್ಯ. ಹೀಗಿರ್ಬೇಕಾದ್ರೆ ಯಾರು ಇಲ್ಲಿ ಸಂತ್ರಸ್ತರು? ಧರ್ಮಸ್ಥಳ ಕ್ಷೇತ್ರದ ಬಗ್ಗೆ ಪಿತೂರಿ ಆಗಿರ್ಬೋದು, ಷಡ್ಯಂತ್ರ ಆಗಿರ್ಬೋದು, ಧರ್ಮಸ್ಥಳ ಕ್ಷೇತ್ರದ ಬಗ್ಗೆ ಯಾವುದೇ ಎವಿಡೆನ್ಸ್ ಯಾರಿಗೂ ಸಿಗಲಿಲ್ಲ, SIT ಅವರಿಗೂ ಸಿಗಲಿಲ್ಲ. ಹಾಗಿರ್ಬೇಕಾದ್ರೆ ಯಾವ ರೀತಿ ಸಂತ್ರಸ್ತೆ ಆಗುತ್ತೆ ಅನ್ನುವಂಥ ವಿಚಾರದಲ್ಲೂ ಕೂಡ ಕಾದು ನೋಡಬೇಕಾಗಿದೆ. ಸದ್ಯಕ್ಕೆ ಈ ಪ್ರಕರಣವನ್ನು 3 ತಾರೀಕಿಗೆ ಮುಂದೂಡಲಾಗಿದೆ. ಅಂದ್ರೆ SIT ಅವರು ಕೋರ್ಟ್ಗೆ ಅರ್ಜಿಯನ್ನು ಕೂಡ ಸಲ್ಲಿಸಿದ್ರು. ಮುಂದೆ ಯಾವ ರೀತಿ ತನಿಖೆ ಮಾಡಬೇಕು ಅನ್ನುವಂಥ ವಿಚಾರದಲ್ಲಿ ಒಂದು ವೇಳೆ ಪ್ರೈವೇಟ್ ಕಂಪ್ಲೇಂಟ್ ಅನ್ನೇ ದಾಖಲು ಮಾಡಬೇಕಾ ಅಥವಾ SIT ಅವರು ಮುಂದುವರಿಸಬಹುದಾ ಅನ್ನುವಂಥ ವಿಚಾರದಲ್ಲಿ ನ್ಯಾಯಾಲಯ ಡಿಸೈಡ್ ಮಾಡುತ್ತೆ. ಅದು ಯಾವ ರೀತಿಯಾಗಿ ಡಿಸೈಡ್ ಮಾಡುತ್ತೆ ಅನ್ನುವಂಥ ವಿಚಾರದಲ್ಲೂ ಕೂಡ ಕಾದು ನೋಡಬೇಕಾಗಿದೆ. ಸೊ ಹೀಗಿರ್ಬೇಕಾದ್ರೆ ಈ ನಡುವೆ ಒಂದು ಅರ್ಜಿಯನ್ನು ತಂದು ಹಾಕ್ತಾರೆ ಅಂತ ಹೇಳಿದ್ರೆ ಇದರ ಅರ್ಥ ಏನು? ಧರ್ಮಸ್ಥಳ ಸಂತ್ರಸ್ತ ಅನ್ನುವಂಥ ವಿಚಾರದಲ್ಲಿ ಈಗ ಒಂದಷ್ಟು ಬುರುಡೆ ಮೀಡಿಯಾಗಳಿಗೂ ನಾನು ಪ್ರಶ್ನೆಯನ್ನು ಮಾಡ್ತಾ ಇದ್ದೇನೆ.
SIT ರಚನೆ ಆದಂಥ ಸಮಯದಲ್ಲಿ, SITಯಲ್ಲಿ ಇನ್ವೆಸ್ಟಿಗೇಷನ್ ಆದಂಥ ಸಮಯದಲ್ಲಿ ಪುಂಖಾನುಪುಂಖವಾಗಿ ಪುಂಕ್ತಾ ಇದ್ದಂತಹ ಮೀಡಿಯಾಗಳಿಗೆ ನಾನು ಪ್ರಶ್ನೆಯನ್ನು ಮಾಡ್ತಾ ಇರುವಂಥದ್ದು, ಎಲ್ಲಿ ಈಗ ಧರ್ಮಸ್ಥಳದ ವಿರುದ್ಧ ಪಿತೂರಿ ನಡೆದಿದೆ ಅನ್ನುವಂಥದ್ದು ಪ್ರೂವ್ ಆಗಿದೆ. SIT ಅವರು ಕಂಪ್ಲೇಂಟ್ ರಿಪೋರ್ಟ್ ಅಲ್ಲಿ ಧರ್ಮಸ್ಥಳದ ವಿರುದ್ಧ ಪಿತೂರಿ ನಡೆದಿದೆ ಅನ್ನುವಂಥ ವಿಚಾರದಲ್ಲಿ ಏನಾದರೂ ಬರೆದಿದ್ದಾರಾ? ಅವರಿಗೆ ಏನಾದರೂ ಎವಿಡೆನ್ಸ್ ಸಿಕ್ಕಿದ್ಯಾ? ಫಾರಿನ್ ಫಂಡ್ ಏನಾದರೂ ಬಂದಿದ್ಯಾ? ಕೇರಳದ ಕಮ್ಯುನಿಸ್ಟರ ಕೈವಾಡ ಇದೆ ಅಥವಾ ಪಾಕಿಸ್ತಾನದ ಕೈವಾಡ ಇದೆ ಅನ್ನುವಂತ ವಿಚಾರದಲ್ಲಿ ಏನಾದರೂ SIT ಅವರಿಗೆ ಎವಿಡೆನ್ಸ್ ಸಿಕ್ಕಿದೆಯಾ? ಧರ್ಮಸ್ಥಳದ ವಿರುದ್ಧ ಷಡ್ಯಂತ್ರ ಮಾಡ್ತಾ ಇದ್ದಾರೆ, ಕ್ಷೇತ್ರದ ವಿರುದ್ಧ ಷಡ್ಯಂತ್ರ ಮಾಡ್ತಾ ಇದ್ದಾರೆ ಅನ್ನುವಂತ ವಿಚಾರದಲ್ಲಿ ಪುಂಖಾನುಪುಂಖವಾಗಿ ಪುಂಗಿದಂತಹ ಮಾಧ್ಯಮಗಳು ಈಗ ಉತ್ತರ ಕೊಡಬೇಕು. ಯಾವುದೋ ಲ್ಯಾಬ್ ಇಂದ ಬುರುಡೆಯನ್ನು ತಂದಿದ್ದಾರೆ ಅನ್ನುವಂತ ವಿಚಾರದಲ್ಲಿ ಪುಂಖಾನುಪುಂಖವಾಗಿ ಪುಂಗಿದಂತಹ ಮೀಡಿಯಾಗಳೀಗ ಉತ್ತರಿಸಿ. ಲೆಫ್ಟಿಸ್ಟ್ ರೈಟಿಸ್ಟ್ ಅಂತ ಹೇಳಿ ಮಾತಾಡುವಂತ ರಂಗನ್ನ ಈಗ ಮಾತಾಡಿ. ಯಾವ ರೀತಿಯಾಗಿ ಷಡ್ಯಂತ್ರ ನಡೆದಿದೆ ಅನ್ನುವಂಥ ವಿಚಾರದಲ್ಲಿ ಎವಿಡೆನ್ಸ್ ಸಮೇತ ನೀವು ಇಡಬೇಕು. ಇಡ್ತೀರಾ? ಹಾಗಾದ್ರೆ 20 ವರ್ಷದಿಂದ ನಡೆದಂಥ ಒಂದಷ್ಟು ಕೊಲೆಗಳು, ಅಸಹಜ ಸಾವುಗಳು, ಅದು ಏನು, ಅದರ ಇನ್ವೆಸ್ಟಿಗೇಷನ್ ಬಗ್ಗೆ ನೀವು ಪ್ರೆಷರ್ ಹಾಕ್ಬೇಕಲ್ವಾ ಬುರುಡೆ ಮೀಡಿಯಾಗಳೇ? ಲಾಡ್ಜ್ ಅಲ್ಲಿ ಸತ್ತಿರುವುದಕ್ಕೆ ಅಸಹಜ ಸಾವು ಅಂತೇಳಿ ಆಗ್ತಾ ಇದೆ, ಅದನ್ನು ನೀವು ಪ್ರಶ್ನೆ ಮಾಡಬೇಕಲ್ಲ ಬುರುಡೆ ಮೀಡಿಯಾಗಳೇ? ಮಾಡಿ ಪ್ರಶ್ನೆ. ಇದಕ್ಕೆ ಕನ್ಕ್ಲೂಷನ್ ಕೊಡಿ. ಸೌಜನ್ಯ, ವೇದವಲ್ಲಿ, ಪದ್ಮಲತಾ, ಆನೆ ಮಾವುತ, ಇದನ್ನು ಕೊಂದವರು ಯಾರು ಅನ್ನುವಂಥ ವಿಚಾರದಲ್ಲಿ ಪ್ರಶ್ನೆಯನ್ನು ಮಾಡಿ. ಉಗ್ರಪ್ಪ ವರದಿಯಲ್ಲಿ ಇದೆ, ಅದನ್ನು ಪ್ರಶ್ನೆಯನ್ನು ಮಾಡಿ. ಮೊನ್ನೆ ಕೊಂದವರು ಯಾರು ಅನ್ನುವಂಥ ವಿಚಾರದಲ್ಲಿ ಪ್ರತಿಭಟನೆಯನ್ನು ಕೂಡ ಮಾಡಿದ್ರು. ಕೊಂದವರು ಯಾರು ಧರ್ಮಸ್ಥಳದಲ್ಲಿ ಅನ್ನುವಂಥ ವಿಚಾರದಲ್ಲಿ ಕೇಳಿದ್ರು, ಅದಕ್ಕೆ ಉತ್ತರವನ್ನು ಕೊಡಿ. ಇದುವರೆಗೆ ಧರ್ಮಸ್ಥಳ ದೇವಸ್ಥಾನ ಸಂತ್ರಸ್ತ ಅನ್ನುವಂಥ ವಿಚಾರದಲ್ಲಿ ಕಾಣಲಿಲ್ವಾ? ಈಗ ಯಾಕೆ ಕಾಣ್ತಾ ಇದೆ ಅಂತ ಹೇಳಿದ್ರೆ, ಕೋರ್ಟ್ ಯಾವ ರೀತಿಯಾಗಿ ಡಿಸೈಡ್ ಮಾಡುತ್ತೆ ಕಡೆಯದಾಗಿ ಅನ್ನುವಂಥ ಸಮಯದಲ್ಲೇ ಬಂದು ಮಧ್ಯಂತರ ಅರ್ಜಿಯನ್ನು ಯಾಕೆ ಹಾಕಿರುವಂಥದ್ದು, ಇದೆಲ್ಲ ನಮಗೆ ಪ್ರಶ್ನೆ ಕೂಡ ಮೂಡುವಂಥದ್ದು. ಎಲ್ಲ ಪ್ರಶ್ನೆಗೆ ಉತ್ತರ ಸಿಗಬೇಕು ಅಂತ ಹೇಳಿದ್ರೆ 3 ತಾರೀಕಿಗೆ ಏನೆಲ್ಲ ಆರ್ಗ್ಯುಮೆಂಟ್ ನಡೆಯುತ್ತೆ ಅಲ್ಲಿ ಸ್ಪಷ್ಟವಾಗಿ ಉತ್ತರ ಸಿಗಬೇಕಾಗಿದೆ. ಕೋರ್ಟ್ ಏನು ತೀರ್ಮಾನ ಮಾಡುತ್ತೆ ಅನ್ನುವಂಥ ವಿಚಾರದಲ್ಲೂ ಕೂಡ ಕಾದು ನೋಡಬೇಕಾಗಿದೆ.